ಸರಿ, ಈ ವಿಷಯವನ್ನು ಬಿಡಿಸಿ ನೋಡೋಣ. ಯಾವುದೇ ಒಂದು ದೈನಂದಿನ ಅಭ್ಯಾಸವನ್ನು ಅಥವಾ ತಲೆಮಾರುಗಳಿಂದ ಬಂದ ಒಂದು ಆಚರಣೆಯನ್ನು ಒಂದು ಇಡೀ ಸಮಾಜ ನಿಧಾನವಾಗಿ ಕೈ ಬಿಡ್ತಿದೆ ಎಂದ್ರೆ ಅದರ ಅರ್ಥವೇನು? ಬಹುಶಃ ಆ ಆಚರಣೆ ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿದೆ ಎಂದಲ್ಲ. ಬದಲಾಗಿ ಅದರ ಹಿಂದಿನ ಮೂಲ ಉದ್ದೇಶ, ಅದರ ವಿಜ್ಞಾನ ಮತ್ತು ಮುಖ್ಯವಾಗಿ ಆ ಆಚರಣೆಯ ಏಕೆ ಅನ್ನೋ ಪ್ರಶ್ನೆಗೆ ಉತ್ತರ ನಮಗೆ ಮರ್ತೋಗಿದೆ ಎಂದರ್ಥ. ಹೌದು, ಖಂಡಿತ. ಇಂದಿನ ಈ ಆಳವಾದ ಅಧ್ಯಯನದಲ್ಲಿ ನಾವು ವಿಶ್ಲೇಷಿಸುತ್ತಿರುವ ಮೂಲವಸ್ತು ಇದೆಯಲ್ಲ, ಅದು ನಿಖರವಾಗಿ ಇದೇ ಸಮಸ್ಯೆಯನ್ನು ಉದ್ದೇಶಿಸಿ ಬರೆಯಲಾದ ಒಂದು ಅದ್ಭುತವಾದ ಬೃಹತ್ ಕೃತಿ. ಶಿವಮೊಗ್ಗದ ವಿಜಯೇಂದ್ರ ರಾಮನಾಥ ಭಟ್ಟರು ಸಂಪಾದಿಸಿರುವ ಸಂಧ್ಯಾವಂದನೆಯ ಅಂತರಂಗ ಎಂಬ 800 ಪುಟಗಳ ಬೃಹತ್ ಗ್ರಂಥದ ಮೊದಲ 2 ಸಂಪುಟಗಳ ಆರಂಭಿಕ ಪುಟಗಳು, ಲೇಖಕರ ನುಡಿಗಳು ಮತ್ತು ಪ್ರಕಾಶಕರ ಮಾತುಗಳನ್ನು ನಾವಿಂದು ಆಳವಾಗಿ ಪರಿಶೀಲಿಸುತ್ತಿದ್ದೇವೆ. ಇದು ಬಹಳ ವಿಸ್ತಾರವಾದ ವಿಷಯ. ಹೌದು. ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಪ್ರಕಟ ಆಗಿರುವ ಈ ಕೃತಿಯು ಪ್ರತಿದಿನ ನಾವು ಮಾಡೋ ಒಂದು ಆಚರಣೆ ಕೇವಲ ಯಾಂತ್ರಿಕವಾಗಿರದೆ ಭಕ್ತಿ ಮತ್ತು ಜ್ಞಾನದ ಅದ್ಭುತ ಸಂಯೋಜನೆ ಹೇಗಾಗಿದೆ ಅನ್ನೋದನ್ನು ಬಿಚ್ಚಿಡ್ತದೆ. ನಮ್ಮ ಇಂದಿನ ಮಿಷನ್ ಕೂಡ ಅದೇ, ಈ ಪ್ರಾಚೀನ ಆಚರಣೆಯ ಹಿಂದಿರುವ ಬೌದ್ಧಿಕ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳುವುದು. ಖಂಡಿತ. ಈ ಗ್ರಂಥದ ಪ್ರಸ್ತಾವನೆಯು ಆಧುನಿಕ ಬದುಕಿನ ಒಂದು ಬಹುದೊಡ್ಡ ವಿಪರ್ಯಾಸವನ್ನು ಬಹಳ ಸೂಕ್ಷ್ಮವಾಗಿ ಕಟ್ಟಿಕೊಡ್ತದೆ. ಅಂದ್ರೆ, ಒಂದು ಆಚರಣೆಯು ಕೇವಲ ನಿಯಮಗಳ ಸೆರಮಾಲೆಯಾಗಿ ಉಳಿದಾಗ ಏನಾಗುತ್ತೆ ಅನ್ನೋದನ್ನ ಗ್ರಂಥಕರ್ತರು ಬಹಳ ಚೆನ್ನಾಗಿ ವಿಶ್ಲೇಷಿಸಿದ್ದಾರೆ. ಸಂಧ್ಯಾವಂದನೆಯಂತಹ ಒಂದು ಪ್ರಾಚೀನ ಮಾನಸಿಕ ಮತ್ತು ದೈಹಿಕ ವ್ಯಾಯಾಮವು ಇಂದು ಮರೆಯಾಗುತ್ತಿರುವುದಕ್ಕೆ ಲೇಖಕರು 3 ಅತ್ಯಂತ ವಾಸ್ತವಿಕ ಮತ್ತು ಪ್ರಾಯೋಗಿಕ ಕಾರಣಗಳನ್ನು ನೀಡಿದ್ದಾರೆ. ಕರೆಕ್ಟ್. ಈ ಕಾರಣಗಳನ್ನು ನೋಡಿದರೆ ಇದು ಕೇವಲ ಒಂದು ಧಾರ್ಮಿಕ ಆಚರಣೆಯ ಅವನತಿಯ ಕಥೆ ಅಲ್ಲ, ಬದಲಾಗಿ ಆಧುನಿಕ ಜೀವನ ಶೈಲಿಯಲ್ಲಿ ನಾವು ಕಳೆದುಕೊಳ್ಳುತ್ತಿರುವ ಮೌಲ್ಯಗಳ ಪ್ರತಿಬಿಂಬ ಅನ್ನೋದು ಸ್ಪಷ್ಟವಾಗುತ್ತೆ. ಆ 3 ಕಾರಣಗಳನ್ನು ಒಂದೊಂದಾಗಿ ಗಮನಿಸಿದರೆ ಆಧುನಿಕ ಸಮಾಜದ ಮನಸ್ಥಿತಿ ಎಷ್ಟು ನಿಖರವಾಗಿ ಅಲ್ಲಿ ದಾಖಲಾಗಿದೆ ಅನ್ನೋದು ಆಶ್ಚರ್ಯ ತರುತ್ತೆ. ಮೊದಲನೆಯ ಕಾರಣವಾಗಿ ಅವರು ಗುರುತಿಸುವುದು ಉಪನಯನ, ಅಂದ್ರೆ ಮುಂಜಿಯ ಸಮಯದಲ್ಲಿ ನಡೆಯೋ ವಾಸ್ತವಿಕ ವಿದ್ಯಮಾನವನ್ನ. ಮುಂಜಿಯ ಸಮಯದ ಧಾವಂತ. ಹೌದು. ಏನಾಗುತ್ತೆ ಅಂದ್ರೆ, ಆ ಎಳೆಯ ವಯಸ್ಸಿನ ವಟುವಿಗೆ ಪುರೋಹಿತರು ಅತ್ಯಂತ ಯಾಂತ್ರಿಕವಾಗಿ ಮಂತ್ರಗಳನ್ನ ಹೇಳಿಕೊಟ್ಟು ತರಾತುರಿಯಲ್ಲಿ ಆ ಪ್ರಕ್ರಿಯೆಯನ್ನು ಮುಗಿಸ್ಬಿಡ್ತಾರೆ. ಆ ಮಂತ್ರಗಳ ಅರ್ಥ ಏನು, ಅವುಗಳ ಹಿಂದಿನ ವಿಜ್ಞಾನವೇನು ಮತ್ತು ಅದನ್ನು ಪ್ರತಿದಿನ ಯಾಕೆ ಮಾಡಬೇಕು ಅನ್ನೋ ಯಾವ ವಿಚಾರವೂ ಆ ಎಳೆಯ ಮನಸ್ಸಿಗೆ ತಲುಪುವುದೇ ಇಲ್ಲ. ಅರ್ಥವಾಗದ ಯಾವುದೇ ವಿಷಯವು ಮನುಷ್ಯನಿಗೆ ಆಸಕ್ತಿ ಮೂಡಿಸಲು ಸಾಧ್ಯವಿಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಕೇವಲ ಪರಂಪರೆಯ ಹೆಸರಿನಲ್ಲಿ ನಿಯಮಗಳನ್ನು ಹೇರಿದರೆ ಸಾಲದು, ಅದರ ಹಿಂದಿನ ಮೌಲ್ಯವನ್ನು ಮತ್ತು ತರ್ಕವನ್ನು ಸಮಾಜಕ್ಕೆ ತಿಳಿಸುವುದು ಎಷ್ಟು ಮುಖ್ಯ ಎಂಬುದು ಇಲ್ಲಿ ವೇದ್ಯವಾಗುತ್ತೆ. ಒಂದು ರೀತಿಯಲ್ಲಿ ನಾವು ಶಾಲೆಯಲ್ಲಿ ಭೌತಶಾಸ್ತ್ರವನ್ನೋ ಅಥವಾ ಗಣಿತವನ್ನೋ ಕಲಿಸುವಾಗ ಕೇವಲ ಸೂತ್ರಗಳನ್ನು ಬಾಯ್ಪಾಠ ಮಾಡಿಸೋದಿಲ್ಲ ತಾನೇ? ಖಂಡಿತ ಇಲ್ಲ. ನಾವು ಪ್ರಯೋಗಗಳನ್ನು ಮಾಡ್ತೀವಿ. ಆ ಸೂತ್ರಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ಪ್ರಯೋಗಗಳ ಮೂಲಕ ವಿವರಿಸ್ತೇವೆ. ಆದರೆ ಇಂತಹ ಆಳವಾದ ಮಾನಸಿಕ ಆಚರಣೆಗಳ ವಿಚಾರಕ್ಕೆ ಬಂದಾಗ ನಾವು ಆ ವೈಜ್ಞಾನಿಕ ಅಥವಾ ತಾರ್ಕಿಕ ವಿಶ್ಲೇಷಣೆಯನ್ನು ಸಂಪೂರ್ಣವಾಗಿ ಕೈಬಿಟ್ಟಿದ್ದೇವೆ. ಮಂತ್ರಗಳ ಉಚ್ಚಾರಣೆಗೆ ಮಾತ್ರ ಒತ್ತು ನೀಡಿ ಅದರ ಹಿಂದಿನ ಅನುಸಂಧಾನ ಅಥವಾ ಉದ್ದೇಶಿತ ಅರಿವನ್ನು ಬೋಧಿಸದಿರುವುದೇ ಈ ನಿರಾಸಕ್ತಿಗ ಮೂಲ ಕಾರಣ. ಆ ನಿರಾಸಕ್ತಿಗ ಪೂರಕವಾಗಿ ಬೆಳೆಯುವ ಎರಡನೇ ಕಾರಣ ಇನ್ನಷ್ಟು ಪ್ರಾಯೋಗಿಕವಾಗಿದೆ. ಅದೇ ಬೆಳಗಿನ ಧಾವಂತ. ಇಂದಿನ ದಿನಗಳಲ್ಲಿ ಮುಂಜಾನೆ ಎಂದ್ರೆ ಒಂದು ರೀತಿಯ ಯುದ್ಧಭೂಮಿ ಇದ್ದಂತೆ. ಸ್ನಾನ, ಉಪಹಾರ, ಶಾಲೆ, ಕಚೇರಿ, ಟ್ರಾಫಿಕ್ ಇದೆಲ್ಲದರ ಓಡಾಟದಲ್ಲಿ ಪ್ರತಿಯೊಂದು ನಿಮಿಷವೂ ಲೆಕ್ಕಕ್ಕೆ ಸಿಗುತ್ತೆ. ಹೌದು, ಸಮಯದ ಅಭಾವ. ಇಂತಹ ಬಿಗಿಯಾದ ವೇಳಾಪಟ್ಟಿಯಲ್ಲಿ ಪ್ರತಿದಿನ ಮಾಡಲೇಬೇಕಾದ ಈ ಆಚರಣೆ ಅನೇಕರಿಗೆ ಕೇವಲ ಒಂದು ಬೇಡವಾದ ಹೊರೆಯಾಗಿ ಕಾಣುತ್ತೆ. ಗ್ರಂಥದಲ್ಲಿ ಲೇಖಕರು ಇದಕ್ಕೆ ಬಳಸಿದ ಪದ ಬಹಳ ಮಾರ್ಮಿಕವಾಗಿದೆ. ಅವರು ಅದನ್ನ ಪ್ರಾಣೋಪದ್ರವ ಅಂತಾರೆ. ಅಂದ್ರೆ ಇದೊಂದು ದೊಡ್ಡ ತಲೆನೋವು ಅಥವಾ ಪ್ರಾಣಸಂಕಟ ಎಂಬಂತೆ ಇಂದಿನ ಪೀಳಿಗೆ ಭಾವಿಸ್ತಿದೆ. ಇಲ್ಲಿ ನಾವು ಗಮನಿಸಬೇಕಾದ ಸೂಕ್ಷ್ಮ ವಿಚಾರ ಒಂದಿದೆ. ಮನುಷ್ಯನಿಗೆ ಸಮಯದ ಕೊರತೆ ಇರುವುದಿಲ್ಲ, ಬದಲಾಗಿ ಆದ್ಯತೆಗಳ ಕೊರತೆ ಇರ್ತದೆ. ಸ್ಮಾರ್ಟ್ ಫೋನ್ಗಳಲ್ಲಿ ಕುಳಿತು ಸಾಮಾಜಿಕ ಜಾಲತಾಣಗಳನ್ನು ನೋಡಲು ದಿನದಲ್ಲಿ ಗಂಟೆಗಟ್ಟಲೆ ಸಮಯ ಮೀಸಲಿಡುವ ಆಧುನಿಕ ಮನಸ್ಸಿಗೆ ಕೇವಲ 10 ನಿಮಿಷಗಳ ಕಾಲ ತನ್ನದೇ ಅಂತರಂಗದ ಕಡೆಗೆ ಗಮನ ಹರಿಸುವ ಈ ಪ್ರಕ್ರಿಯೆ ಪ್ರಾಣೋಪದ್ರವವಾಗಿ ಕಾಣುತ್ತಿದೆ ಎಂದ್ರೆ ಆ ಆಚರಣೆಯ ಮೌಲ್ಯವನ್ನು ನಾವು ಎಷ್ಟು ಕಳೆದುಕೊಂಡಿದ್ದೇವೆ ಅನ್ನೋದು ಅರ್ಥವಾಗುತ್ತೆ.
ಆಚರಣೆಯ ಹಿಂದಿನ ಜ್ಞಾನವಿಲ್ಲದಿರುವುದೇ ಅದು ಹೊರೆಯಾಗಿ ಕಾಣಲು ಮುಖ್ಯ ಕಾರಣ. ನಿಜ. ಮತ್ತು ಲೇಖಕರು ನೀಡುವ ಮೂರನೇ ಕಾರಣ ಸ್ವತಃ ಈ ಆಚರಣೆಯನ್ನು ಪಾಲಿಸುವವರ ನಡುವೆಯೇ ಇರುವ ಗೊಂದಲ. ಅದೇ ಪಾಠಭೇದಗಳು. ಒಂದೇ ಶಾಖೆಯವರಲ್ಲಿ, ಒಂದೇ ಸಂಪ್ರದಾಯವನ್ನು ಪಾಲಿಸುವವರಲ್ಲಿ ಕೂಡ ಹಲವು ರೀತಿಯ ವಿಭಿನ್ನ ಆಚರಣೆಯ ಕ್ರಮಗಳಿವೆ. ಸಂಧ್ಯಾವಂದನೆ 1000 ಪಾಠ ಅನ್ನೋ ನಾಣ್ಣುಡಿಯೇ ಇದೆ ಎಂದು ಮೂಲದಲ್ಲಿ ಉಲ್ಲೇಖಿಸಲಾಗಿದೆ. ಈ ವೈವಿಧ್ಯತೆಯು ಹೊಸದಾಗಿ ಕಲಿಯುವವರಲ್ಲಿ ಭಾರೀ ಗೊಂದಲವನ್ನು ಸೃಷ್ಟಿಸುತ್ತೆ. ಯಾವುದು ಸರಿ, ಯಾವುದು ತಪ್ಪು, ಯಾವ ಕ್ರಮವನ್ನು ಅನುಸರಿಸಬೇಕು ಅನ್ನೋ ದ್ವಂದ್ವದಲ್ಲಿಯೇ ಅನೇಕರು ಸಂಪೂರ್ಣ ಪ್ರಕ್ರಿಯೆಯನ್ನೇ ಕೈಬಿಡುತ್ತಾರೆ. ಈ 3 ವಾಸ್ತವಿಕ ಸಮಸ್ಯೆಗಳನ್ನು ಅತ್ಯಂತ ಆಳವಾಗಿ ಮನಗಂಡೇ ಗ್ರಂಥಕರ್ತರು ಈ ಬೃಹತ್ ಕೃತಿಯನ್ನು ರಚಿಸುವ ಸಂಕಲ್ಪ ಮಾಡಿದ್ದಾರೆ. ಆದರೆ ಈ ರಚನೆಯ ಹಿಂದೆ ಕೇವಲ ಬೌದ್ಧಿಕ ಕಳಕಳಿ ಮಾತ್ರವಲ್ಲ, ಒಂದು ಅತ್ಯಂತ ಭಾವುಕವಾದ ಮತ್ತು ನಿಷ್ಠೆಯ ಹಿನ್ನೆಲೆಯೂ ಇದೆ. ಲೇಖಕರಾದ ವಿಜಯೇಂದ್ರ ರಾಮನಾಥ ಭಟ್ಟರು ಈ ಕೃತಿಯನ್ನು ತಮ್ಮ ತಂದೆಯವರಾದ ವೇದಮೂರ್ತಿ ರಾಮನಾಥ ಅಪ್ಪಯ್ಯ ಭಟ್ಟರ ಸ್ಮರಣಾರ್ಥವಾಗಿ ರಚಿಸಿದ್ದಾರೆ. ಇಲ್ಲಿ ಆಶ್ಚರ್ಯಕರವಾದ ವಿಷಯ ಏನಂದ್ರೆ, ಅವರ ತಂದೆಯವರು ತಮ್ಮ 14ನೇ ವಯಸ್ಸಿನಿಂದ ಆರಂಭಿಸಿ ಸತತ 60 ವರ್ಷಗಳ ಕಾಲ ಶಿವಮೊಗ್ಗದ ಕೋಟೆ ಶ್ರೀ ಭೀಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ರು. ವಾವ್! 60 ವರ್ಷ! 6 ದಶಕಗಳ ಕಾಲದ ಆ ನಿರಂತರ ನಿಷ್ಠೆಯನ್ನು ಇಂದಿನ ನಮ್ಮ ಬೆಳಗಿನ 10 ನಿಮಿಷದ ಧಾವಂತಕ್ಕೆ ಹೋಲಿಸಿದ್ರೆ ನಮ್ಮ ತಾಳ್ಮೆಯ ಮಟ್ಟ ಎಷ್ಟು ಕುಸಿದಿದೆ ಅನ್ನೋದು ಅರಿವಿಗೆ ಬರುತ್ತೆ. ಆ 60 ವರ್ಷಗಳ ಸುದೀರ್ಘ ಅನುಭವ ಮತ್ತು ತಪಸ್ಸಿನ ಸಾರವನ್ನು ಈ ಗ್ರಂಥದಲ್ಲಿ ಹಿಡಿದಿಡುವ ಪ್ರಯತ್ನ ಮಾಡಲಾಗಿದೆ. ಹಾಗಾಗಿಯೇ ಈ ಕೃತಿಯು ಬರೋಬ್ಬಲಿ 800 ಪುಟಗಳಷ್ಟು ವಿಸ್ತಾರವಾಗಿದೆ. ಇದನ್ನು 2 ಬೃಹತ್ ಸಂಪುಟಗಳಲ್ಲಿ ಪ್ರಕಟಿಸಲಾಗಿದೆ. ಹಾಗಾದರೆ ಇವೆಲ್ಲದರ ಅರ್ಥವೇನು? ಕೇವಲ ಒಂದು ದೈನಂದಿನ ಆಚರಣೆಯ ಬಗ್ಗೆ 800 ಪುಟಗಳಷ್ಟು ಬರೆಯಲು ಅಥವಾ ವಿಶ್ಲೇಷಿಸಲು ಏನಿದೆ ಎಂಬುದು ಮೇಲ್ನೋಟಕ್ಕೆ ಯಾರಿಗಾದರೂ ಮೂಡುವ ಸಹಜ ಪ್ರಶ್ನೆ ಅಲ್ವಾ? ಖಂಡಿತ. ಆ ಪ್ರಶ್ನೆಗೆ ಉತ್ತರ ಈ 2 ಸಂಪುಟಗಳ ವಿಂಗಡಣೆಯಲ್ಲಿ ಮತ್ತು ಆ ವಿಂಗಡಣೆಯ ಹಿಂದಿನ ತಾತ್ವಿಕ ತರ್ಕದಲ್ಲಿ ಅಡಗಿದೆ. ಲೇಖಕರು ಮೊದಲನೇ ಸಂಪುಟಕ್ಕೆ ಭಕ್ತಿಯುಕ್ತ ಕರ್ಮಯೋಗ ಎಂದು ಹೆಸರಿಟ್ಟಿದ್ದಾರೆ. ಈ ಸಂಪುಟವು ಸಂಪೂರ್ಣವಾಗಿ ಬಾಹ್ಯ ಆಚರಣೆಗಳಿಗೆ, ಅಂದರೆ ಮಂತ್ರಗಳ ಉಚ್ಚಾರಣೆ, ಧ್ಯಾನದ ಕ್ರಮಗಳು ಮತ್ತು ಲಘು ಸಂಧ್ಯಾವಂದನೆಯ ವಿಧಾನಗಳಿಗೆ ಒತ್ತು ನೀಡುತ್ತದೆ. ಅಂದ್ರೆ ಒಂದು ರೀತಿಯ ಮ್ಯಾನ್ಯುಯಲ್ ಇದ್ದ ಹಾಗೆ. ವಾಗಿ ಏನು ಮಾಡಬೇಕು, ಯಾವ ಮಂತ್ರವನ್ನು ಯಾವ ಸಮಯದಲ್ಲಿ ಪಠಿಸಬೇಕು ಮತ್ತು ಆಚರಣೆಯ ಶಿಸ್ತು ಹೇಗಿರಬೇಕು ಎಂಬುದರ ಸಂಪೂರ್ಣ ಕೈಪಿಡಿ ಇದಾಗಿದೆ. ಆದರೆ ಕೇವಲ ಬಾಹ್ಯ ಆಚರಣೆಗಳಿಂದಷ್ಟೇ ಎಲ್ಲವೂ ಪೂರ್ಣವಾಗೋದಿಲ್ವಾ? ಅಲ್ಲಿಗೆ 2ನೇ ಸಂಪುಟದ ಪ್ರಾಮುಖ್ಯತೆ ಬರೋದು. 2ನೇ ಸಂಪುಟಕ್ಕೆ ಭಕ್ತಿಯುಕ್ತ ಜ್ಞಾನಯೋಗ ಎಂದು ಹೆಸರಿಸಲಾಗಿದೆ. ಇದರಲ್ಲಿ ಕೇವಲ ಮಂತ್ರಗಳ ಯಾಂತ್ರಿಕ ಪಠಣೆ ಇಲ್ಲ, ಬದಲಾಗಿ ಆ ಪ್ರತಿಯೊಂದು ಮಂತ್ರಗಳ ಆಳವಾದ ಅನುಸಂಧಾನ, ಅಂತರಂಗದ ಅರಿವು ಮತ್ತು ವಿಮರ್ಶೆಗೆ ಒತ್ತು ನೀಡಲಾಗಿದೆ. ಅಂದರೆ ಮೊದಲ ಭಾಗದಲ್ಲಿ ಏನೋ ಮಾಡಬೇಕು ಎಂದು ನಿಯಮಗಳನ್ನು ವಿವರಿಸಿದರೆ, 2ನೇ ಭಾಗದಲ್ಲಿ ಆ ನಿಯಮಗಳನ್ನು ಯಾಕೆ ಪಾಲಿಸಬೇಕು, ಅದರ ಹಿಂದಿನ ಅಸ್ತಿತ್ವವಾದಿ ಜ್ಞಾನವೇನೋ ಎಂಬುದನ್ನು ತಾರ್ಕಿಕವಾಗಿ ಬಿಚ್ಚಿಡಲಾಗಿದೆ. ಇದನ್ನು ಒಂದು ದೊಡ್ಡ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ, ಅಂದ್ರೆ ನಮ್ಮ ಪ್ರಾಚೀನ ತತ್ವಶಾಸ್ತ್ರದ ಚೌಕಟ್ಟಿನಲ್ಲಿ ನೋಡೋದಾದ್ರೆ, ಇದು ಶ್ರೀಮದ್ ಭಗವದ್ಗೀತೆಯ ರಚನಾತ್ಮಕ ಮಾದರಿಯನ್ನು ನೆನಪಿಸುತ್ತೆ. ಭಗವದ್ಗೀತೆಯ 18 ಅಧ್ಯಾಯಗಳನ್ನು ತತ್ವಜ್ಞಾನಿಗಳು 6, 6, 6ರಂತೆ 3 ಪ್ರಮುಖ ವಿಭಾಗಗಳಾಗಿ ವಿಂಗಡಿಸ್ತಾರೆ. ಕರ್ಮ, ಭಕ್ತಿ, ಜ್ಞಾನ. ಕರೆಕ್ಟ್. ಮೊದಲ 6 ಅಧ್ಯಾಯಗಳು ಕರ್ಮಯೋಗವನ್ನು ವಿವರಿಸುತ್ತವೆ, ಅಂದರೆ ನಿಷ್ಕಾಮವಾಗಿ ಕ್ರಿಯೆಯನ್ನು ಮಾಡುವುದು ಹೇಗೆ ಎಂದು. ಮಧ್ಯದ 6 ಅಧ್ಯಾಯಗಳು ಭಕ್ತಿಯೋಗವನ್ನು, ಅಂದರೆ ಆ ಕ್ರಿಯೆಯಲ್ಲಿ ಶರಣಾಗತಿಯನ್ನು ಹೇಗೆ ಅಳವಡಿಸಿಕೊಳ್ಳುವುದು ಎಂದು ಪ್ರಸ್ತಾಪಿಸುತ್ತವೆ. ಕೊನೆಯ 6 ಅಧ್ಯಾಯಗಳು ಜ್ಞಾನಯೋಗವನ್ನು, ಅಂದರೆ ಅಂತಿಮ ಸತ್ಯದ ಅರಿವನ್ನು ವಿವರಿಸುತ್ತವೆ. ಅಂದರೆ ಕ್ರಿಯೆ ಅಥವಾ ಕರ್ಮ, ಭಾವನೆ ಅಂದರೆ ಭಕ್ತಿ ಮತ್ತು ಅರಿವು ಅಂದರೆ ಜ್ಞಾನ. ಈ 3 ಅಂಶಗಳು ಒಗ್ಗೂಡಿದಾಗ ಮಾತ್ರ ಪರಿಪೂರ್ಣತೆ ಸಿದ್ಧಿಸುತ್ತೆ ಅನ್ನೋ ತರ್ಕ ಇಲ್ಲಿದೆ. ಇದೇ ಮಾದರಿಯಲ್ಲಿ ಈ ಗ್ರಂಥವು ಕರ್ಮ ಮತ್ತು ಜ್ಞಾನಕ್ಕೆ ಸಮಾನವಾದ, ಸಮತೋಲಿತವಾದ ಒತ್ತು ನೀಡಿದೆ. ಈ ವಿಚಾರವನ್ನ ಗೌಡ ಸಾರಸ್ವತ ಸಮಾಜದ ಪ್ರಕಾಶಕರು ತಮ್ಮ ನುಡಿಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಅವರು ಹೇಳುವಂತೆ, ಕೇವಲ ಕರ್ಮವನ್ನು ಯಾಂತ್ರಿಕವಾಗಿ ಮಾಡಿದರೆ ಅದರಿಂದ ಯಾವುದೇ ಮೋಕ್ಷ ಅಥವಾ ಅಂತಿಮ ಫಲ ದೊರೆಯುವುದಿಲ್ಲ. ಅದೇ ರೀತಿ ಕೇವಲ ಬೌದ್ಧಿಕ ಜ್ಞಾನವಿದ್ದು
ಅದನ್ನು ಆಚರಣೆಯಲ್ಲಿ ಅಥವಾ ದೈನಂದಿನ ಶಿಸ್ತಿನಲ್ಲಿ ತರದಿದ್ದರೂ ಅದು ನಿರುಪಯುಕ್ತವೇ. ನಿಖರವಾಗಿ ಜ್ಞಾನದ ಬೆಂಬಲವಿರುವ ಕರ್ಮವೇ ನಿಜವಾದ ಫಲವನ್ನು ನೀಡಬಲ್ಲದು. ನಾವು ಏನನ್ನು ಮಾಡುತ್ತಿದ್ದೇವೆ, ಏಕೆ ಮಾಡುತ್ತಿದ್ದೇವೆ ಎಂಬ ಸಂಪೂರ್ಣ ಅರಿವಿನೊಂದಿಗೆ, ಆಂತರಿಕ ಅನುಸಂಧಾನದೊಂದಿಗೆ ಮಾಡುವ ಬಾಹ್ಯ ಆಚರಣೆ ಮಾತ್ರವೇ ವ್ಯಕ್ತಿಯನ್ನು ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಉನ್ನತೀಕರಿಸುತ್ತದೆ. ಅರ್ಥ ತಿಳಿಯದೆ ಮಾಡುವ ಯಾವುದೇ ಕೆಲಸ ಕೇವಲ ಭೌತಿಕ ಶ್ರಮವಾಗುತ್ತದೆ ಹೊರತು ಅದು ಆಂತರಿಕ ವಿಕಾಸಕ್ಕೆ ಕಾರಣವಾಗುವುದಿಲ್ಲ. ಇದು ಕೇವಲ ಸಂಧ್ಯಾವಂದನೆಗೆ ಮಾತ್ರವಲ್ಲ, ಒಬ್ಬ ವ್ಯಕ್ತಿಯ ವೃತ್ತಿಜೀವನಕ್ಕೂ ದೈನಂದಿನ ಕೆಲಸಗಳಿಗೂ ಅನ್ವಯಿಸುವ ಬಹುದೊಡ್ಡ ತತ್ವವಾಗಿದೆ. ಇಲ್ಲಿಯೇ ವಿಷಯ ನಿಜಕ್ಕೂ ರೋಚಕವಾಗುವುದು. ನಾವು ಸಂಧ್ಯಾವಂದನೆ ಎಂದ ತಕ್ಷಣ ಸಾಮಾನ್ಯವಾಗಿ ನೆನಪಾಗುವುದು ಗಾಯತ್ರಿ ಮಂತ್ರ. ಈ ಗ್ರಂಥದಲ್ಲಿ ಗಾಯತ್ರಿ ಮಂತ್ರದ ಅಂತರಂಗವನ್ನು, ಅದರ ಮೂಲಭೂತ ಸ್ವರೂಪವನ್ನು ಅತ್ಯಂತ ವಿಸ್ತೃತವಾಗಿ ಬಿಚ್ಚಿಡಲಾಗಿದೆ. ಗಾಯತ್ರಿ ಮಂತ್ರವನ್ನು ಕೇವಲ ಬಾಯಲ್ಲಿ ಪಠಿಸುವ ಒಂದು ಯಾಂತ್ರಿಕ ಶ್ಲೋಕ ಎಂದು ಭಾವಿಸುವವರಿಗೆ ಈ ಗ್ರಂಥವು ಅದರ ನೈಜ ಅರ್ಥವನ್ನು ಪರಿಚಯಿಸುತ್ತೆ. ಹೌದು, ಆ ವಿಶ್ಲೇಷಣೆ ಬಹಳ ವಿಶಿಷ್ಟವಾಗಿದೆ. ಜಗತ್ತಿನ ಬಹುಪಾಲು ಪ್ರಾರ್ಥನೆಗಳನ್ನು ನಾವು ಗಮನಿಸಿದರೆ ಅವು ಭೌತಿಕ ಬೇಡಿಕೆಗಳ ಮೇಲೆ ನಿಂತಿರುತ್ತವೆ. ಸಂಪತ್ತು, ಅಧಿಕಾರ, ಉತ್ತಮ ಜೀವನ ಅಥವಾ ಕಷ್ಟಗಳಿಂದ ಪಾರುಮಾಡು ಎಂಬ ಭೌತಿಕ ಬೇಡಿಕೆಗಳೇ ಅದರಲ್ಲಿ ಪ್ರಧಾನವಾಗಿರುತ್ತವೆ. ಆದರೆ ಗಾಯತ್ರಿ ಮಂತ್ರವು ಸಂಪೂರ್ಣವಾಗಿ ಭಿನ್ನವಾದ ಪ್ರಾರ್ಥನೆಯಾಗಿದೆ. ಅದು ದೈಹಿಕ ಅಥವಾ ಭೌತಿಕ ಬೇಡಿಕೆಗಳಿಗಿಂತ ಮಿಗಿಲಾದ ಬೌದ್ಧಿಕ ಬೇಡಿಕೆಯ ಪ್ರಾರ್ಥನೆ. ಮೂಲಗ್ರಂಥದಲ್ಲಿ ವಿವರಿಸಿರುವಂತೆ ಗಾಯತ್ರಿ ಮಂತ್ರವು ಧೀಶಕ್ತಿಯನ್ನು ಬೇಡುವ ಪ್ರಾರ್ಥನೆ. ಧೀ ಅಂದ್ರೆ ಬುದ್ಧಿಶಕ್ತಿ, ವಿವೇಚನೆ ಮತ್ತು ಗ್ರಹಣ ಸಾಮರ್ಥ್ಯ. ಧ್ಯೋ ಯೋ ನ ಪ್ರಚೋದಯಾತ್ ಎಂಬ ಸಾಲಿನ ಅರ್ಥ, ನಮ್ಮೊಳಗೆ ಇರುವ ಪರಮಚೈತನ್ಯವು ನಮ್ಮ ಬುದ್ಧಿಗೆ ಸರಿಯಾದ ಪ್ರೇರಣೆ ನೀಡಲಿ ಎಂಬುದು. ಇದು ಎಂಥ ಅದ್ಭುತವಾದ ತರ್ಕ ಅಲ್ವಾ? ನಾವು ಬಾಹ್ಯ ವಸ್ತುಗಳನ್ನು ಬೇಡುತ್ತಿಲ್ಲ, ಬದಲಾಗಿ ನಮ್ಮೊಳಗಿರುವ ಬುದ್ಧಿಶಕ್ತಿಯನ್ನು ಜಾಗೃತಗೊಳಿಸು, ಅದನ್ನು ಸರಿಯಾದ ಧನಾತ್ಮಕ ಮಾರ್ಗದಲ್ಲಿ ಪ್ರೇರೇಪಿಸು ಎಂದು ಕೇಳಿಕೊಳ್ಳುತ್ತಿದ್ದೇವೆ. ಬುದ್ಧಿ ಸರಿಯಾಗಿದ್ದರೆ ಉಳಿದೆಲ್ಲವೂ ತಾನಾಗಿಯೇ ಒಲಿಯುತ್ತೆ ಅನ್ನೋ ಪ್ರಾಯೋಗಿಕ ಸತ್ಯ ಇಲ್ಲಿದೆ. ಖಂಡಿತ. ಈ ಧೀಶಕ್ತಿಯ ಜಾಗೃತಿಯ ಪರಿಣಾಮಗಳನ್ನು ಕೂಡ ಮೂಲ ವಾಕ್ಯಗಳು ಸ್ಪಷ್ಟಪಡಿಸುತ್ತವೆ. ಕೇವಲ ಬೌದ್ಧಿಕ ವಿಕಾಸ ಮಾತ್ರವಲ್ಲ, ಈ ಮಂತ್ರದ ಜಪದಿಂದ ಮತ್ತು ಅನುಸಂಧಾನದಿಂದ ಯಶಸ್ಸು, ಆರೋಗ್ಯ, ದೀರ್ಘ ಆಯುಷ್ಯ ಮತ್ತು ಬ್ರಹ್ಮವರ್ಚಸ್ಸು ಅಂದ್ರೆ ಒಂದು ರೀತಿಯ ಆಂತರಿಕ ತೇಜಸ್ಸು ಅಥವಾ ಕಾಂತಿ ಲಭಿಸುತ್ತದೆ ಎಂದು ವಿವರಿಸಲಾಗಿದೆ. ಇಲ್ಲಿರುವ ಅತ್ಯಂತ ಆಕರ್ಷಕವಾದ ಅಂಶವೆಂದರೆ ಈ ಪ್ರಕ್ರಿಯೆಯು ಸಂಪೂರ್ಣವಾಗಿ ಆಂತರಿಕವಾದದ್ದು. ಸಂಧ್ಯಾವಂದನೆ ಎಂದರೆ ಕೇವಲ ಬಾಹ್ಯವಾಗಿ ಕೈ ಮುಗಿಯುವುದು, ನೀರು ಬಿಡುವುದು ಅಥವಾ ಮಂತ್ರ ಪಠಿಸುವುದು ಎಂಬ ಸೀಮಿತ ಕಲ್ಪನೆಯನ್ನು ಇದು ಸಂಪೂರ್ಣವಾಗಿ ಒಡೆಯುತ್ತದೆ. ಆಂತರಿಕ ಆಯಾಮವನ್ನು ಗ್ರಂಥದಲ್ಲಿ ಆಂತರಿಕ ತಪಸ್ಸು ಎಂದು ಕರೆಯಲಾಗಿದೆ. ಇದೊಂದು ರೀತಿಯಲ್ಲಿ ನಮ್ಮೊಳಗೆ ಮಲಗಿರುವ ಅಥವಾ ನಿಷ್ಕ್ರಿಯವಾಗಿರುವ ದೈವಿಕ ಶಕ್ತಿಯನ್ನು ಮತ್ತು ಬುದ್ಧಿಯನ್ನು ಪ್ರತಿದಿನ ಎಚ್ಚರಿಸುವ ಮಾನಸಿಕ ವ್ಯಾಯಾಮ ಇದು. ದೈಹಿಕ ಆರೋಗ್ಯಕ್ಕೆ ಪ್ರತಿದಿನ ವ್ಯಾಯಾಮ ಹೇಗೆ ಅವಶ್ಯಕವೋ ಹಾಗೇ ಬೌದ್ಧಿಕ ಮತ್ತು ಮಾನಸಿಕ ಸ್ಪಷ್ಟತೆಗೆ ಈ ಆಂತರಿಕ ತಪಸ್ಸು ಅವಶ್ಯಕ ಎಂಬ ದೃಷ್ಟಿಕೋನವನ್ನು ಲೇಖಕರು ಕಟ್ಟಿಕೊಡ್ತಾರೆ. ಇದೇ ವಿಚಾರವನ್ನು ಮುಂದುವರಿಸ್ತಾ ಗ್ರಂಥದಲ್ಲೇ ಒಂದು ಅತ್ಯಂತ ಸೂಕ್ಷ್ಮವಾದ ಮತ್ತು ಆಶ್ಚರ್ಯಕರವಾದ ಹೋಲಿಕೆಯನ್ನು ನೀಡಲಾಗಿದೆ. ಇದು ಆಚರಣೆಗಳ ಹಿಂದಿನ ವಿಜ್ಞಾನವನ್ನು ಅರ್ಥಮಾಡಿಕೊಳ್ಳಲು ಒಂದು ಪ್ರಮುಖ ಕೀಲಿಕೈ ಇದ್ದಂತೆ. ಆ ಹೋಲಿಕೆಯು ದೈನಂದಿನ ದೇವರ ಪೂಜೆ ಮತ್ತು ಸಂಧ್ಯಾವಂದನೆಯ ನಡುವಿನ ಮೂಲಭೂತ ವ್ಯತ್ಯಾಸವನ್ನು ಬಿಡಿಸಿಡ್ತದೆ. ಇದು ನಿಜಕ್ಕೂ ಒಂದು ತಾತ್ವಿಕ ತಿರುವು ಅಂತಲೇ ಹೇಳಬಹುದು. ನಾವು ಸಾಮಾನ್ಯವಾಗಿ ಪೂಜೆಯನ್ನ ಹೇಗೆ ಮಾಡ್ತೇವೆ? ಶಾಸ್ತ್ರೋಕ್ತವಾಗಿ ಹೇಳುವುದಾದ್ರೆ, ಪೂಜೆ ಮಾಡುವಾಗ ನಮ್ಮ ಹೃದಯ ಕಮಲದಲ್ಲಿರುವ ಅಂದ್ರೆ ನಮ್ಮ ಅಂತರಂಗದಲ್ಲಿರುವ ಭಗವಂತನನ್ನು ನಮ್ಮ ಉಸಿರಾಟದ ಪ್ರಕ್ರಿಯೆಯ ಮೂಲಕ ಮೇಲಕ್ಕೆ ತರಲಾಗುತ್ತದೆ. ಯೋಗಶಾಸ್ತ್ರದ ಪ್ರಕಾರ ನಮ್ಮ ಬೆನ್ನುಹುರಿಯಲ್ಲಿ ಹಾದು ಹೋಗುವ ಪ್ರಮುಖ ಶಕ್ತಿ ನಾಡಿಯಾದ ಸುಷುಮ್ನ ನಾಡಿಯ ಮೂಲಕ ಆ ಚೈತನ್ಯವನ್ನು ಮೇಲಕ್ಕೆ ತಂದು ನಂತರ ಹೊರಗಿರುವ ಭೌತಿಕ ಮೂರ್ತಿಯಲ್ಲಿ ಅಥವಾ ತುಳಸಿ ದಳದಲ್ಲಿ ಆವಾಹನೆ ಮಾಡಲಾಗುತ್ತದೆ. ಇಲ್ಲಿ ಸುಷುಮ್ನ ನಾಡಿ ಎಂದರೆ ನಮ್ಮ ಭೌತಿಕ ದೇಹ ಮತ್ತು ಸೂಕ್ಷ್ಮ ದೇಹವನ್ನು ಬೆಸೆಯುವ ಪ್ರಾಣಶಕ್ತಿ ಹರಿಯುವ ಕೇಂದ್ರ ನಾಡಿ ಎಂದು ನಾವು ಅರ್ಥೈಸಿಕೊಳ್ಳಬಹುದು. ಅಂದ್ರೆ ಪೂಜೆಯ ಪ್ರಕ್ರಿಯೆಯಲ್ಲಿ ನಮ್ಮ ಒಳಗಿರುವ ದೈವತ್ವವನ್ನು, ಆ ಆಂತರಿಕ ಶಕ್ತಿಯನ್ನು ಒಂದು ನಿರ್ದಿಷ್ಟ ತಂತ್ರದ ಮೂಲಕ ಹೊರಗೆ ತಂದು ಒಂದು ಭೌತಿಕ ವಸ್ತುವಿನಲ್ಲಿ ಪ್ರತಿಷ್ಠಾಪಿಸಿ ಅದಕ್ಕೆ ನಾವು ಪೂಜೆ ಸಲ್ಲಿಸುತ್ತೇವೆ. ಇದಕ್ಕೆ ಬಾಹ್ಯ ಕೌಶಲ್ಯ ಬೇಕು, ಸಂಪೂರ್ಣ ಗಮನ ಬೇಕು ಮತ್ತು ಮಂತ್ರಗಳ ಮೂಲಕ ಆವಾಹನೆ ಮಾಡುವ ಸಂಕೀರ್ಣವಾದ ತಂತ್ರವೂ ಬೇಕು. ಇದು ಸಂಪೂರ್ಣವಾಗಿ ಹೊರಮುಖವಾದ ಪ್ರಕ್ರಿಯೆ. ಆದರೆ ಸಂಧ್ಯಾವಂದನೆಯ ತರ್ಕವೇ ಬೇರೆ. ಇಲ್ಲಿ
ಆ ಚೈತನ್ಯವನ್ನು ಅಥವಾ ದೇವರನ್ನು ಹೊರಗೆ ತರುವ ಪ್ರಕ್ರಿಯೆಯೇ ಇಲ್ಲ. ಬದಲಾಗಿ ನಮ್ಮ ಹೃದಯ ಕಮಲದಲ್ಲೇ ವಿರಾಜಮಾನನಾಗಿರುವ ಭಗವಂತನನ್ನು ಆತನ ಮೂಲಸ್ಥಾನದಲ್ಲಿಯೇ ಧ್ಯಾನಿಸಲಾಗುತ್ತದೆ. ಯಾವುದೇ ಬಾಹ್ಯಮೂರ್ತಿಯ ಅಗತ್ಯವಿಲ್ಲ, ಯಾವುದೇ ಆವಾಹನೆಯ ತಂತ್ರದ ಅಗತ್ಯವಿಲ್ಲ. ನಮ್ಮ ಅಂತರಂಗದಲ್ಲಿರುವ ಆ ಚೈತನ್ಯದೊಂದಿಗೆ, ಆ ಭೌತಿಕ ದೇಹದೊಳಗಿನ ಶಕ್ತಿಯೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸುವ ಪ್ರಕ್ರಿಯೆಯಿದು. ಈ ವ್ಯತ್ಯಾಸವು ನಮ್ಮ ಆಲೋಚನಾ ಕ್ರಮವನ್ನೇ ಬದಲಾಯಿಸುವಂತಿದೆ. ದೇವರನ್ನು ಹುಡುಕಿಕೊಂಡು ಹೊರಗೆ ಹೋಗುವುದಲ್ಲ, ಅಥವಾ ನಮ್ಮೊಳಗಿನ ಶಕ್ತಿಯನ್ನು ಹೊರಗೆ ತಂದು ಮೂರ್ತಿಯಲ್ಲಿ ಆವಾಹನೆ ಮಾಡುವುದಲ್ಲ. ನಮ್ಮ ಹೃದಯದ ಗುಡಿಯಲ್ಲಿ ಎಲ್ಲಿ ಆ ಪರಮ ಚೈತನ್ಯ ನೆಲೆಸಿದೆಯೋ ಅಲ್ಲಿಯೇ ಸಂಪೂರ್ಣವಾಗಿ, ಆಂತರಿಕವಾಗಿ ಮತ್ತು ನೇರವಾಗಿ ಅನುಸಂಧಾನ ಮಾಡುವ ಪ್ರಕ್ರಿಯೆಯೇ ಸಂಧ್ಯಾವಂದನೆ. ಬಾಹ್ಯ ಪ್ರಪಂಚದ ಎಲ್ಲಾ ಗೊಂದಲಗಳಿಂದ ಸಂಪೂರ್ಣವಾಗಿ ಕಳೆದುಕೊಂಡು ತನ್ನದೇ ಅಂತರಂಗದೊಂದಿಗೆ ಸಂವಾದ ನಡೆಸುವ ಇದಕ್ಕಿಂತ ಅದ್ಭುತವಾದ ಆಧ್ಯಾತ್ಮಿಕ ವಿಜ್ಞಾನ ಇನ್ನೇನಿದೆ? ಇದೇ ಕಾರಣಕ್ಕಾಗಿ ಈ ಪ್ರಕ್ರಿಯೆಯನ್ನು ಕೇವಲ ಕರ್ಮ ಅಥವಾ ಆಚರಣೆಯೆಂದು ಕರೆಯದೆ ಜ್ಞಾನಯೋಗದ ಜೊತೆ ತಳುಕು ಹಾಕಿರುವುದು. ಮೇಲ್ನೋಟಕ್ಕೆ ಒಬ್ಬ ವ್ಯಕ್ತಿ ಭೌತಿಕವಾಗಿ ನೀರು ಅಥವಾ ತರ್ಪಣ ಬಿಡುತ್ತಿರಬಹುದು, ಆದರೆ ಅವನ ಆಂತರಿಕ ಗಮನವು ಸಂಪೂರ್ಣವಾಗಿ ಆತನ ಹೃದಯ ಕಮಲದ ಮೇಲಿರಬೇಕು ಎಂಬುದು ಇದರ ನಿಯಮ. ಈ ಆಂತರಿಕ ಅರಿವು ಅಥವಾ ಜ್ಞಾನ ಇದ್ದಾಗ ಮಾತ್ರ ಆ 10 ಅಥವಾ 15 ನಿಮಿಷಗಳ ಆಚರಣೆಯು ಕೇವಲ ದೈನಂದಿನ ಪ್ರಾಣೋಪದ್ರವ ಎನಿಸುವುದಿಲ್ಲ. ಬದಲಾಗಿ ಅದೊಂದು ಆಳವಾದ ಧ್ಯಾನವಾಗುತ್ತದೆ, ದೈನಂದಿನ ಒತ್ತಡಗಳಿಂದ ಮುಕ್ತಗೊಳಿಸುವ ಒಂದು ಸಾಧನವಾಗುತ್ತದೆ. ಈ ಇಡೀ ಮೂಲವಸ್ತುವನ್ನು, ಗ್ರಂಥದ ಪ್ರಸ್ತಾವನೆಯನ್ನು ಮತ್ತು ಅದರ ಹಿಂದಿನ ತರ್ಕವನ್ನು ಒಟ್ಟಾರೆಯಾಗಿ ವಿಶ್ಲೇಷಿಸಿದಾಗ ಒಂದು ಸ್ಪಷ್ಟವಾದ ಚಿತ್ರಣ ನಮ್ಮೆದುರು ನಿಲ್ಲುತ್ತದೆ. ನಮ್ಮ ಪ್ರಾಚೀನ ಆಚರಣೆಗಳು ಎಂದಿಗೂ ಕೇವಲ ಕುರುಡು ನಂಬಿಕೆಗಳಾಗಿರಲಿಲ್ಲ ಅಥವಾ ಕೇವಲ ಪುರೋಹಿತಶಾಹಿಯ ನಿಯಮಗಳಾಗಿರಲಿಲ್ಲ. ಅವು ಮನುಷ್ಯನ ಬೌದ್ಧಿಕ ವಿಕಾಸಕ್ಕಾಗಿ, ಆತನ ಧೀಶಕ್ತಿಯ ಜಾಗೃತಿಗಾಗಿ ರೂಪಿಸಲಾದ ಅತ್ಯಂತ ವೈಜ್ಞಾನಿಕವಾದ ಮಾನಸಿಕ ಮತ್ತು ದೈಹಿಕ ವ್ಯಾಯಾಮಗಳಾಗಿದ್ದವು. ಅರ್ಥವನ್ನು ತಿಳಿದು ಆಂತರಿಕ ಅನುಸಂಧಾನದೊಂದಿಗೆ ಮಾಡುವ ಆಚರಣೆ ಮಾತ್ರವೇ ಅದರ ನೈಜ ಉದ್ದೇಶವನ್ನು ಪೂರೈಸಬಲ್ಲದು ಎಂಬುದನ್ನು ಈ ಬೃಹತ್ಕೃತಿ ಸಾಬೀತುಪಡಿಸುತ್ತದೆ. ಜ್ಞಾನವಿಲ್ಲದ ಕರ್ಮವು ಕುರುಡು ಮತ್ತು ಕರ್ಮವಿಲ್ಲದ ಜ್ಞಾನವು ಕುಂಟ ಎಂಬ ಮಾತಿದೆ. ಇವೆರಡರ ಸಮತೋಲನವೇ ಈ ಗ್ರಂಥದ ಮತ್ತು ಒಟ್ಟಾರೆ ನಮ್ಮ ಪ್ರಾಚೀನ ಪರಂಪರೆಯ ಜೀವಾಳ. ಆಚರಣೆಯ ಬಾಹ್ಯ ಸ್ವರೂಪ ಮತ್ತು ಅದರ ಆಂತರಿಕ ಉದ್ದೇಶ ಎರಡೂ ಜೊತೆಯಾಗಿ ಸಾಗಿದಾಗ ಮಾತ್ರ ಮನುಷ್ಯನ ಸಮಗ್ರ ವಿಕಾಸ ಸಾಧ್ಯ. ಈ ಆಳವಾದ ಅಧ್ಯಯನದ ಅಂತ್ಯದಲ್ಲಿ ನಾವು ಚರ್ಚಿಸಿದ ಈ ಎಲ್ಲ ಮೂಲ ಮಾಹಿತಿಯನ್ನು ಮೀರಿ ನಿಲ್ಲುವ ಮತ್ತು ಒಂದು ಹೊಸ ದೃಷ್ಟಿಕೋನವನ್ನು ನೀಡುವಂತಹ ಒಂದು ವಿಚಾರವನ್ನು ಪ್ರಸ್ತಾಪಿಸುವುದು ಸೂಕ್ತ. ಗೋಕರ್ಣ ಪರ್ತಗಾಳಿ ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಈ ಕೃತಿಗೆ ನೀಡಿರುವ ಆಶೀರ್ವಚನ ಪತ್ರದಲ್ಲಿ ಒಂದು ಅತ್ಯಂತ ಸುಂದರವಾದ ಮತ್ತು ಆಳವಾದ ರೂಪಕವನ್ನು ಬಳಸಿದ್ದಾರೆ. ಅವರು ಬರೆಯುತ್ತಾರೆ, ಬ್ರಾಹ್ಮಣನು ಒಂದು ವೃಕ್ಷದಂತೆ ಇರುವನು. ಇದರ ಬೇರು ಸಂಧ್ಯಾವಂದನೆಯಾಗಿರುತ್ತದೆ. ವೇದಗಳು ಈ ವೃಕ್ಷದ ಶಾಖೆಗಳು, ಧರ್ಮ ಕರ್ಮಗಳು ಈ ವೃಕ್ಷದ ಎಲೆಗಳು. ಎಂತಹ ಅದ್ಭುತವಾದ ಕಲ್ಪನೆ ಇದು! ಬೇರು, ಶಾಖೆ ಮತ್ತು ಎಲೆಗಳ ನಡುವಿನ ಈ ಅವಿನಾಭಾವ ಸಂಬಂಧವನ್ನು ನಮ್ಮ ದೈನಂದಿನ ಮತ್ತು ಧಾರ್ಮಿಕ ಬದುಕಿಗೆ ಅನ್ವಯಿಸಿರುವ ಪರಿ ಅನನ್ಯವಾಗಿದೆ. ಒಂದು ಮರ ಎಷ್ಟೇ ದೊಡ್ಡದಾಗಿದ್ರೂ, ಅದರ ಎಲೆಗಳು ಎಷ್ಟೇ ಹಸಿರಾಗಿದ್ರೂ, ಅದರ ಮೂಲ ಬೇರು ಗಟ್ಟಿಯಾಗದಿದ್ರೆ ಆ ಮರ ಉಳಿಯಲು ಸಾಧ್ಯವಿಲ್ಲ. ಇಲ್ಲಿ ಸಂಧ್ಯಾವಂದನೆ ಎಂಬ ಆಂತರಿಕ ಅನುಸಂಧಾನವನ್ನು ಬೇರಿಗೆ ಹೋಲಿಸಿರುವುದು ಆ ಪ್ರಕ್ರಿಯೆಯು ವ್ಯಕ್ತಿಯ ಅಸ್ತಿತ್ವಕ್ಕೆ ಎಷ್ಟು ಮೂಲಭೂತವಾದದ್ದು ಎಂಬುದನ್ನು ಸೂಚಿಸುತ್ತದೆ. ಆದರೆ ಈ ರೂಪಕವನ್ನು ಇಟ್ಟುಕೊಂಡು ಇಂದಿನ ಆಧುನಿಕ ಜಗತ್ತನ್ನು ನೋಡಿದಾಗ ಒಂದು ಹೊಸ ಮತ್ತು ಕುತೂಹಲಕಾರಿ ಪ್ರಶ್ನೆ ನಮ್ಮೆದುರು ಮೂಡುತ್ತದೆ. ಸಂಧ್ಯಾವಂದನೆಯು ಯಾವುದೇ ಬಾಹ್ಯ ಪರಿಕರಗಳಿಲ್ಲದೆ ಕೇವಲ ತನ್ನದೇ ಉಸಿರಾಟ, ತನ್ನದೇ ಅಂತರಂಗ ಮತ್ತು ತನ್ನದೇ ಧೀಶಕ್ತಿಯ ಮೇಲೆ ಗಮನ ಕೇಂದ್ರೀಕರಿಸುವ ಒಂದು ಸಂಪೂರ್ಣ ಆಂತರಿಕ ತಂತ್ರಜ್ಞಾನ ಎಂದು ನಾವು ವಿಶ್ಲೇಷಿಸಿದೆವು. ಇಂದು ಆಧುನಿಕ ಸಮಾಜವು ಸಾವಿರಾರು ರೂಪಾಯಿಗಳನ್ನು ನೀಡಿ ವಿವಿಧ ಆಪ್ಗಳ ಮೂಲಕ ಮೈಂಡ್ಫುಲ್ನೆಸ್, ಬ್ರೀತ್ವರ್ಕ್ ಮತ್ತು ಮೆಡಿಟೇಷನ್ ತರಗತಿಗಳನ್ನು ತೆಗೆದುಕೊಳ್ಳುತ್ತಿದ್ದೆವು. ನಾವಿಂದು ಯಾವ ಆಂತರಿಕ ಶಾಂತಿಗಾಗಿ ಸ್ಮಾರ್ಟ್ಫೋನ್ ಆಪ್ಗಳ ಮೊರೆ ಹೋಗುತ್ತಿದ್ದೇವೋ ಅದೇ ಆಂತರಿಕ ತಂತ್ರಜ್ಞಾನವನ್ನು ನಮ್ಮ ಪೂರ್ವಜರು ನದೀ ತೀರದಲ್ಲಿ ಕುಳಿತು ಮಾಡುವ ದೈನಂದಿನ ಆಚರಣೆಯಾಗಿ ರೂಪಿಸಿದ್ದರು. ಯಾವುದೇ ಬಾಹ್ಯ ಮೂರ್ತಿಯಿಲ್ಲದೆ ಕೇವಲ ಒಳಗಿನ ಶಕ್ತಿಯನ್ನು ಧ್ಯಾನಿಸುವ ಈ ಸಂಧ್ಯಾವಂದನೆಯು ಇಂದಿನ ಮೈಂಡ್ಫುಲ್ನೆಸ್ ಆಚರಣೆಗಳ ಅತ್ಯಂತ ಪ್ರಾಚೀನ ಮತ್ತು ಉಚಿತವಾದ ಆವೃತ್ತಿಯಾಗಿರಬಹುದೇ? ಜ್ಞಾನವೆಂಬ ಬೇರನ್ನು ಮರೆತು ಕೇವಲ ಆಧುನಿಕತೆ ಎಂಬ ಹೊಸ ಎಲೆಗಳಿಗೆ ನಾವು ನೀರು ಹಾಕುತ್ತಿದ್ದೇವೆ?
ಇದು ಪ್ರತಿಯೊಬ್ಬರೂ ತಮ್ಮದೇ ಅಂತರಂಗದಲ್ಲಿ ಹುಡುಕಬೇಕಾದ ಪ್ರಶ್ನೆ. ಈ ವಿಚಾರದೊಂದಿಗೆ ಇಂದಿನ ಈ ಆಳವಾದ ಅಧ್ಯಯನವನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮಸ್ಕಾರ.